Hello, just 4 ingredients in the super creamy Old England Royal Dessert Orange Posset. ಹೇಗೆ ಮಾಡೋದು ನೋಡೋಣ. ಬಟ್ ಒನ್ಸ್ ನೀವು ಟ್ರೈ ಮಾಡಿದ್ರೆ ಈ ರೆಸಿಪಿ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಅಡಿಕ್ಟಿವ್ ಆಗಿರುತ್ತೆ. ಈಗ ಒಂದು ಬೌಲಲ್ಲಿ 1/2 ಕಪ್ ಶುಗರ್ ತೊಗೊಳ್ಳಿ, ಇಲ್ಲ ಸ್ಟೀವಿಯಾರು ತೊಗೊಬೋದು. ಮತ್ತು ಆರೆಂಜ್ ಜೆಸ್ಟ್ ಹಾಕ್ಕೊಳ್ಳಿ ಸ್ವಲ್ಪ, ಮತ್ತು 1 ಕಪ್ ಫ್ರೆಶ್ ಕ್ರೀಮ್. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 3 ಆರೆಂಜಸ್ ತೊಗೊಂಡಿದ್ದೀನಿ ಈ ಡೆಸರ್ಟ್ ಮಾಡೋದಕ್ಕೆ. ಸೊ ಇದನ್ನು ಸೆಂಟ್ರಲ್ ಕಟ್ ಮಾಡಿ ಸ್ಲಿಟ್ ಓಪನ್ ಮಾಡಿ. ಸೊ ಕಟ್ ಮಾಡಿರೋ ಆರೆಂಜಸ್ಸಿಂದ ನಾವು ಜ್ಯೂಸನ್ನ ತೆಗೆಯೋಣ. ಏನಿಲ್ಲ, ಜಸ್ಟ್ ಸ್ಕ್ವೀಸ್ ಮಾಡಿ ನಾವು ಜ್ಯೂಸನ್ನ ತೆಗಿಬೋದು. ಮತ್ತು ಈ ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಅದರಿಂದನೂ ಸಹ ನೀವು ಜ್ಯೂಸ್ ತೆಗೆದು 1 ಕಪ್ ಆಗುವಷ್ಟು ಜ್ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇನಿದೆ ಮೋಲ್ಡ್ ಸಿಪ್ಪೆ ಇದೆಯಲ್ವ ಆರೆಂಜ್ದು, ಅದನ್ನೇ ನಾವು ಮೋಲ್ಡಾಗಿ ಯೂಸ್ ಮಾಡ್ತೀವಿ. ಸೊ ಈಗ ಒಂದು ಪ್ಯಾನ್ಗೆ ನಾವು ಮಾಡಿಟ್ಟಿರೋ ಮಿಕ್ಸ್ಚರ್ನ ಹಾಕಿ ಜೆಂಟಲಿ ಸ್ಟವ್ ಮಾಡಬೇಕು. ಸೊ ಜೆಂಟಲಿ ಸ್ಟವ್ ಮಾಡ್ಕೊತ ನಾವು 5 ಮಿನಿಟ್ಸ್ ಇದನ್ನು ಬಾಯ್ಲ್ ಹಾಕಕ್ಕೆ ಬಿಡಬೇಕು. ಬೇಕಾದರೆ ನೀವು ವೆನಿಲಾ ಎಸೆನ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಸೊ ಅದು ಎಕ್ಸ್ಟ್ರಾ ಡೆಸರ್ಟ್ಗೆ ಇನ್ನೂ ರಿಚ್ನೆಸ್ ಕೊಡುತ್ತೆ. ಸೊ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಈ ಮಿಕ್ಸ್ಚರ್ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ನೀವು ಆರೆಂಜ್ ಜ್ಯೂಸನ್ನ ಮಿಕ್ಸ್ ಮಾಡಿ ಆರೆಂಜ್ ಮೋಲ್ಡ್ಸ್ಗೆ ಮಿಕ್ಸ್ಚರನ್ನು ಫಿಲ್ ಮಾಡಿ 4 to 5 hours ರೆಫ್ರಿಜ್ರೇಟ್ ಮಾಡಿ. ಮೆಲ್ಟ್ ಆ್ಯಂಡ್ ಮೌತ್ ಆರೆಂಜ್ ಪಾಸೆಟ್ ರೆಡಿಯಾಗಿದೆ. ಸೇವ್ ಮಾಡಿ, ಟ್ರೈ ಮಾಡಿ, ಚಿಲ್ಡ್ ಆಗಿ ಸರ್ವ್ ಮಾಡಿ.